ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನಾದವನಿಗೆ ಏನಿದ್ದರೂ ಕಡಿಮೆ. ಅದರಲ್ಲಿ ಆರ್ಥಿಕ ಸಮಸ್ಯೆಯೋ, ಆರೋಗ್ಯ ಸಮಸ್ಯೆಯೋ ಅಥವಾ ಏನಾದರೊಂದು ಸಮಸ್ಯೆ ಬಂದರೂ ಕಂಗಾಲಾಗ್ಬಿಡ್ತಾನೆ. ಅದಕ್ಕಾಗಿ ಕೊನೆಗೆ ಹುಡುಕುವ ತಂತ್ರ ಅಂದ್ರೆ ದೇವರ ಮೊರೆ ಹೋಗೋದು. ಅದಕ್ಕಾಗಿ ನಾನಾ ವ್ರತಗಳನ್ನ ಕೈಗೊಳ್ತಾನೆ. ಶ್ರದ್ಧೆ ಭಕ್ತಿ ಭಾವದಿಂದ ಅನಂತ ಶಕ್ತಿಗೆ ಶರಣಾಗ್ತಾನೆ. ಕಾಕತಾಳೀಯವೆಂಬಂತೆ ಆ ಸಮಸ್ಯೆಗಳೆಲ್ಲವೂ ನೀರಿನಂತೆ ಹರಿದು ಹೋಗುತ್ತೆ. ಇಂತಹ ಪವಾಡ ನಡಿಬೇಕೆಂದ್ರೆ ನಂಬಿಕೆ ಇರಬೇಕು, ಏಕಚಿತ್ತನಾಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ಎಂಥದ್ದೇ ಸಮಸ್ಯೆಗಳಿದ್ದರೂ ಕರಗಿ ಹೋಗುತ್ತೆ. ಅದರಲ್ಲೂ ನಾವು ಅನುಸರಿಸುವ ವ್ರತವು ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದೆ. ವ್ರತ ಎಂದರೆ ನಿಯಮ, ನಿಯಂತ್ರಣ ಮತ್ತು ಭಕ್ತಿಯಿಂದ ಆಚರಿಸುವ ಒಂದು ಆಧ್ಯಾತ್ಮಿಕ ಪದ್ಧತಿ. ಇದು ಮನುಷ್ಯನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ವ್ರತ, ಪೂಜೆ, ಜಪ, ಧ್ಯಾನಗಳಿಗೆ ವಿಶೇಷ ಮಹತ್ವ ಇದೆ. ಹಲವರು ವ್ರತ ಮಾಡಿದ್ರೆ ಹಣ ಬರುತ್ತೆ, ಲಕ್ಷ್ಮಿ ಕೃಪೆ ದೊರೆಯುತ್ತದೆ, ಕುಬೇರನ ಅನುಗ್ರಹದಿಂದ ಆರ್ಥಿಕ ಸಮಸ್ಯೆ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇಟ್ಕೊಂಡಿರ್ತಾರೆ. ಆದರೆ ಈ ವಿಷಯವನ್ನ ಆಧ್ಯಾತ್ಮಿಕ, ಮಾನಸಿಕ ಮತ್ತು ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ಬೇಕು. ಅಷ್ಟಕ್ಕೂ ವ್ರತ ಮಾಡಿದ್ರೆ ಹಣ ಬರುತ್ತಾ? ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ನಮ್ಮ ಧಾರ್ಮಿಕ ವಿಧಿಗಳು ಹೇಳೋದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ವ್ರತ ಅಂದ್ರೆ ಒಂದು ನಿಯಮಿತ ಆಚರಣೆ. ನಿರ್ದಿಷ್ಟ ದಿನಗಳಲ್ಲಿ ಉಪವಾಸ ಮಾಡುವುದು, ಮಂತ್ರ ಜಪಿಸುವುದು, ದೇವರ ಆರಾಧನೆ, ಶಿಸ್ತು ಪಾಲಿಸುವುದು, ಸತ್ಯ ಮತ್ತು ಸ್ವಚ್ಛತೆಯನ್ನ ಕಾಪಾಡುವುದು, ಇವೆಲ್ಲವೂ ವ್ರತದ ಭಾಗಗಳು. ಹಿಂದೂ ಧರ್ಮದಲ್ಲಿ ಆರ್ಥಿಕ ನಷ್ಟಗಳಿಗೆ ಲಕ್ಷ್ಮೀ ವ್ರತ, ಕುಬೇರ ವ್ರತ, ಏಕಾದಶಿ ವ್ರತ, ಶನಿವಾರ ವ್ರತ ಮುಂತಾದ ಅನೇಕ ವ್ರತಗಳಿವೆ. ಇವುಗಳ ಉದ್ದೇಶ ಕೇವಲ ಹಣ ಪಡೆಯುವುದು ಮಾತ್ರವಲ್ಲ, ಮನಸ್ಸಿಗೆ ಶಾಂತಿ, ನಿಯಮ, ಧೈರ್ಯ ಮತ್ತು ಸಕಾರಾತ್ಮಕತೆಯನ್ನ ಪಡೆಯುವ ವಿಧಾನವೂ ಆಗಿದೆ. ಬಹಳ ಜನರು ವ್ರತ ಮಾಡಿದ್ರೆ ನಂತರ ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಆಗಿವೆ ಎಂದು ಹೇಳೋದಿದೆ. ಕೆಲವರಿಗೆ ಉದ್ಯೋಗ ಸಿಗುತ್ತದೆ, ಕೆಲವರಿಗೆ ವ್ಯವಹಾರದಲ್ಲಿ ಲಾಭ ಬರುತ್ತದೆ ಮತ್ತು ಕೆಲವರಿಗೆ ಸಾಲದ ಒತ್ತಡ ಕಡಿಮೆ ಆಗುತ್ತದೆ. ಇದರಿಂದ ವ್ರತ ಮಾಡಿದ್ರೆ ದುಡ್ಡು ಬರುತ್ತದೆ ಎಂಬ ನಂಬಿಕೆ ಬಲವಾಗುತ್ತದೆ. ಆದರೆ ವಾಸ್ತವದಲ್ಲಿ ಹಣ ಬರುವುದು ಇಂತಹ ಕಾರಣಗಳಿಂದ. ಅವುಗಳೆಂದರೆ ಮನಸ್ಸಿನ ಏಕಾಗ್ರತೆ ಹೆಚ್ಚುವುದು, ಕೆಟ್ಟ ಅಭ್ಯಾಸ ಹಾಗೂ ಹವ್ಯಾಸಗಳು ಕಡಿಮೆಯಾಗುವುದು, ಖರ್ಚಿನ ಮೇಲೆ ನಿಯಂತ್ರಣ ಬರುವುದು, ಆತ್ಮವಿಶ್ವಾಸ ಹೆಚ್ಚುವುದು, ಕೆಲಸದಲ್ಲಿ ಶ್ರಮ ಮತ್ತು ಶಿಸ್ತು ಹೆಚ್ಚುವುದು. ಅಂದರೆ ವ್ರತವು ನೇರವಾಗಿ ಆಕಾಶದಿಂದ ಹಣ ಬೀಳಿಸುವುದಿಲ್ಲ, ಆದರೆ ವ್ಯಕ್ತಿಯ ಪರಿಸ್ಥಿತಿ ಮತ್ತು ನಡೆ ನುಡಿಯನ್ನ ಬದಲಾಯಿಸುತ್ತದೆ. ಹಣ ಗಳಿಸಲು ಸಹಾಯಕವಾದ ಗುಣಗಳನ್ನ ಅಭಿವೃದ್ಧಿಗೊಳಿಸುತ್ತೆ. ಮನೋವಿಜ್ಞಾನದ ಪ್ರಕಾರ ವ್ರತ ಮಾಡುವಾಗ ವ್ಯಕ್ತಿ ನಿಯಮವನ್ನ ಪಾಲಿಸುತ್ತಾನೆ. ಬೆಳಗ್ಗೆ ಬೇಗ ಏಳುವುದು, ಪೂಜೆ ಮಾಡುವುದು, ಧ್ಯಾನ ಮಾಡುವುದು, ಕೆಟ್ಟ ಆಲೋಚನೆಗಳಿಂದ ದೂರ ಇರುವುದರಿಂದ ಮನಸ್ಸನ್ನ ಸ್ಥಿರಗೊಳಿಸುತ್ತವೆ. ಇನ್ನು ಮನಸ್ಸು ಸ್ಥಿರವಾಗಿದ್ದರೆ ನಿರ್ಧಾರಗಳು ಸರಿಯಾಗುತ್ತವೆ. ಕೆಲಸದ ಮೇಲೆ ಗಮನ ಕೂಡ ಹೆಚ್ಚುತ್ತದೆ. ಭಯ ಮತ್ತು ಗಾಬರಿ ಕಡಿಮೆಯಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇವು ಆರ್ಥಿಕ ಜೀವನಕ್ಕೂ ಒಳ್ಳೆಯ ಪರಿಣಾಮ ನೀಡುತ್ತವೆ. ಉದಾಹರಣೆಗೆ, ವ್ಯವಹಾರ ಮಾಡುವ ವ್ಯಕ್ತಿ ಮನಸ್ಸಿನ ಶಾಂತಿಯಿಂದ ಕೆಲಸ ಮಾಡಿದರೆ ತಪ್ಪು ನಿರ್ಧಾರಗಳನ್ನ ಕಡಿಮೆ ಮಾಡಬಹುದು. ಹಿಂದೂ ಧರ್ಮದಲ್ಲಿ ಧನದ ದೇವತೆ ಎಂದು ಮಹಾಲಕ್ಷ್ಮಿಯನ್ನ ಪೂಜಿಸಲಾಗುತ್ತದೆ. ಸಂಪತ್ತಿನ ರಕ್ಷಕನಾಗಿ ಕುಬೇರನನ್ನ ಆರಾಧಿಸಲಾಗುತ್ತೆ. ಅದರಲ್ಲೂ ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಅರ್ಥವೆಂದ್ರೆ ಸ್ವಚ್ಛತೆ, ಸಾತ್ವಿಕತೆ, ದಾನ, ಧರ್ಮ, ಶ್ರಮ, ಸತ್ಯ, ನಿಷ್ಠೆ ಇವುಗಳಿಗೆ ಅತಿ ಮಹತ್ವ ನೀಡಲಾಗಿದೆ. ಪುರಾಣಗಳಲ್ಲಿ ಆಲಸ್ಯ, ಅಶುದ್ಧತೆ, ಅತಿಯಾದ ಕೋಪ, ಅಹಂಕಾರ ಇರುವ ಜಾಗದಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ಹೇಳಲಾಗಿದೆ.
ಇದರ ಅರ್ಥ ಒಳ್ಳೆಯ ಗುಣಗಳು ಇದ್ದರೆ ಆರ್ಥಿಕ ಪ್ರಗತಿ ಸಾಧ್ಯ ಎಂಬ ಸಂದೇಶ ಸಿಗುತ್ತೆ. ಅಷ್ಟಕ್ಕೂ ವ್ರತ ಮಾಡೋದ್ರಿಂದ ನೇರವಾಗಿ ಹಣ ಸಿಗುತ್ತಾ ಅನ್ನೋ ಪ್ರಶ್ನೆ ಕೇಳಬಹುದು. ಇದು ನಂಬಿಕೆಯ ವಿಚಾರ. ಕೆಲವರು ದೇವರ ಕೃಪೆಯಿಂದ ಅದೃಷ್ಟ ಬದಲಾಗುತ್ತದೆ ಎಂದು ನಂಬ್ತಾರೆ. ಇನ್ನು ಕೆಲವರು ಇದನ್ನ ಕೇವಲ ಮಾನಸಿಕ ಬಲ ಎಂದು ಪರಿಗಣಿಸ್ತಾರೆ. ಆದ್ರೆ ಇವೆರಡರಲ್ಲೂ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕೆಲಸ ಮಾಡದೆ ಕೇವಲ ವ್ರತ ಮಾಡಿದ್ರೆ ಹಣ ಬರುತ್ತೆ ಅನ್ನೋ ನಿರೀಕ್ಷೆ ಸುಳ್ಳು. ಉದಾಹರಣೆಗೆ, ಓರ್ವ ವಿದ್ಯಾರ್ಥಿ ಓದದೆ ಕೇವಲ ಪೂಜೆ ಮಾಡಿದ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರುವುದಿಲ್ಲ. ಒಬ್ಬ ವ್ಯಾಪಾರಿ ಯೋಜನೆ ಇಲ್ಲದೆ ಕೇವಲ ವ್ರತ ಮಾಡಿದ್ರೆ ಲಾಭ ಬರೋದಿಲ್ಲ. ಹಾಗಾಗಿ ವ್ರತ ಮಾಡೋದ್ರಿಂದ ಶ್ರಮಕ್ಕೆ ಬೆಂಬಲ ನೀಡುವ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ. ಅದನ್ನೇ ನಾವು ದೇವರು ಅಂತ ಕರಿತೀವಿ. ದೇವರು ಕೂಡ ನಾವೇನಾದ್ರೂ ಮಾಡ್ಲಿ ಅಂತ ಕಾಯ್ತಾ ಇರ್ತಾನೆ. ನಾವು ದೇವರೇನಾದ್ರೂ ಮಾಡ್ಲಿ ಅಂತ ಕಾಯ್ತಾ ಇರ್ತೀವಿ. ಆದ್ರೆ ಪ್ರಯತ್ನ ನಮ್ಮಿಂದಲೇ ಶುರುವಾದ್ರೆ ಮಾತ್ರ ದೇವರ ಅನುಗ್ರಹ ಆಶೀರ್ವಾದ ಸಿದ್ಧಿಸುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ವ್ರತದಿಂದ ನಾನಾ ಪ್ರಯೋಜನಗಳಿವೆ. ನಿಯಮಿತ ಸಮಯದಲ್ಲಿ ಪೂಜೆ, ಉಪವಾಸ, ಜಪ ಮಾಡುವುದರಿಂದ ಜೀವನ ಹಳಿಗೆ ಬರುತ್ತೆ. ಕೆಲವರು ವ್ರತದ ಸಮಯದಲ್ಲಿ ಅನಾವಶ್ಯಕ ಖರ್ಚನ್ನ ಕಡಿಮೆ ಮಾಡ್ತಾರೆ. ಇದರಿಂದ ಉಳಿತಾಯ ಹೆಚ್ಚಾಗುತ್ತೆ. ಕಷ್ಟದ ಸಮಯದಲ್ಲಿ ದೇವರು ನನ್ನ ಜೊತೆ ಇದ್ದಾರೆ ಎಂಬ ಭಾವನೆ ಧೈರ್ಯ ಕೊಡುತ್ತದೆ. ಮದ್ಯಪಾನ, ಜೂಜಾಟ, ಅತಿಯಾದ ಖರ್ಚು ಮುಂತಾದ ಅಭ್ಯಾಸಗಳನ್ನ ಬಿಡಲು ವ್ರತ ಸಹಾಯ ಮಾಡುತ್ತದೆ. ಇನ್ನು ಸಾಮಾಜಿಕವಾಗಿ ವ್ರತದ ಪಾತ್ರವೆಂದರೆ ನಮ್ಮ ಸಮಾಜದಲ್ಲಿ ವ್ರತಗಳು ಕುಟುಂಬ ಮತ್ತು ಸಂಸ್ಕೃತಿಯನ್ನು ಕೂಡ ಒಂದಾಗಿಸುತ್ತವೆ. ಹಬ್ಬ, ಪೂಜೆ, ದೇವಾಲಯದ ಭೇಟಿ, ದಾನ, ಧರ್ಮ ಇವುಗಳಿಂದ ಸಮಾಜದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ. ಕೆಲವರು ವ್ರತ ಮಾಡುವಾಗ ಬಡವರಿಗೆ ಅನ್ನದಾನ ಮಾಡ್ತಾರೆ, ದೇವಾಲಯಗಳಲ್ಲಿ ಸೇವೆ ಮಾಡ್ತಾರೆ, ಸಹಾಯ ಮಾಡುವ ಮನೋಭಾವ ಬೆಳೆಸ್ಕೊಳ್ತಾರೆ. ಇವು ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ವ್ರತದ ಬಗ್ಗೆ ಅತಿಯಾದ ನಂಬಿಕೆಯೂ ತಪ್ಪಾಗುತ್ತೆ. ಯಾಕೆಂದ್ರೆ ವ್ರತದ ಹೆಸರಿನಲ್ಲಿ ಕೆಲವರು ಮೋಸಕ್ಕೆ ಒಳಗಾಗ್ತಾರೆ. ಗುಪ್ತ ನಿಧಿ ಸಿಗುತ್ತದೆ, ಒಂದು ಪೂಜೆಯಿಂದ ಕೋಟ್ಯಾಂತರ ಹಣ ಬರುತ್ತದೆ ಎಂದು ಮೋಸ ಮಾಡುವ ಅವಕಾಶವೂ ಇರುತ್ತೆ. ಆಧ್ಯಾತ್ಮಿಕತೆ ಎಂದರೆ ಶಾಂತಿ, ಸತ್ಕಾರ್ಯ, ಪರಿಶ್ರಮ, ನಂಬಿಕೆ ಇವುಗಳ ಸಮತೋಲನ ವ್ರತದ ಗೂಢಾರ್ಥ. ಬರೀ ಹಣವೇ ಬೇಕು ಅಂತ ಬಯಸೋದು ಕೂಡ ಮೂರ್ಖತನವಾಗುತ್ತೆ. ಹಣ ಜೀವನಕ್ಕೆ ಅಗತ್ಯ, ಆದ್ರೆ ನಿಜವಾದ ಸಂಪತ್ತು ಕೇವಲ ಹಣವಲ್ಲ. ಅದು ಆರೋಗ್ಯ, ಒಳ್ಳೆಯ ಕುಟುಂಬ, ಮನಃಶಾಂತಿ, ಜ್ಞಾನ, ಒಳ್ಳೆಯ ಸ್ನೇಹಿತರು ಇವುಗಳು ಕೂಡ ಜೀವನದ ಅತಿ ದೊಡ್ಡ ಸಂಪತ್ತೆ. ವ್ರತಗಳು ಈ ಒಳಗಿನ ಶಕ್ತಿಗಳನ್ನ ಬೆಳೆಸಲು ಸಹಾಯ ಮಾಡಬಹುದು. ವ್ರತವನ್ನ ಭಕ್ತಿ ಮತ್ತು ಶಾಂತಿಯ ಮಾರ್ಗವಾಗಿ, ಉತ್ತಮ ಜೀವನ ಶೈಲಿಯ ಅಭ್ಯಾಸವಾಗಿ, ಮನಸ್ಸನ್ನ ಬಲಪಡಿಸುವ ಸಾಧನೆಯಾಗಿ ನೋಡಬೇಕು. ಶ್ರಮ, ಜ್ಞಾನ, ಸರಿಯಾದ ಯೋಜನೆ ಮತ್ತು ಸಕಾರಾತ್ಮಕ ಮನೋಭಾವದ ಜೊತೆ ವ್ರತ ಇದ್ದರೆ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಾಣುವ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲೂ ವ್ರತ ಮಾಡಿ ಸಿರಿವಂತರಾದವರ ಬಗ್ಗೆ ನಮ್ಮ ಪುರಾಣಗಳು ಮತ್ತು ಜನಪದ ಕಥೆಗಳಲ್ಲಿ ಹಲವಾರು ಉದಾಹರಣೆಗಳು ದೊರೆಯುತ್ತವೆ. ಇವು ಭಕ್ತಿ, ಶ್ರದ್ಧೆ ಮತ್ತು ನಿಯಮದ ಮಹತ್ವವನ್ನ ತಿಳಿಸುತ್ತವೆ. ಉದಾಹರಣೆಗೆ ಸತ್ಯನಾರಾಯಣ ವ್ರತದ ಕತೆ. ಬಡಬ್ರಾಹ್ಮಣನು ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನ ಆಚರಿಸಿದ. ನಂತರ ಅವನ ಜೀವನದಲ್ಲಿ ಧನ, ಐಶ್ವರ್ಯ ಮತ್ತು ಸಂತೋಷ ಹೆಚ್ಚಾಯಿತು ಎಂಬ ಸ್ವಾರಸ್ಯಕರ ಕಥೆಯೂ ಇದೆ. ಇನ್ನು ವರಮಹಾಲಕ್ಷ್ಮಿ ವ್ರತ. ಅನೇಕ ಮಹಿಳೆಯರು ವರಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ, ಏಕಮನಸ್ಸಿನಿಂದ ಈ ವ್ರತ ಮಾಡ್ತಾರೆ. ಈ ವ್ರತ ಸಿದ್ಧಿಸಿದ್ರೆ ಕುಟುಂಬದಲ್ಲಿ ಸಮೃದ್ಧಿ, ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ. ಹಲವಾರು ಮಂದಿ ಇದರ ಪ್ರಯೋಜನವನ್ನು ಕೂಡ ಪಡೆದುಕೊಂಡಿದ್ದಾರೆ. ತಮ್ಮ ಬದುಕಿನಲ್ಲಾದ ಪವಾಡಕ್ಕಾಗಿ ಮಹಾತಾಯಿಗೆ ಅಡಿಯಾಳಾಗಿದ್ದಾರೆ. ಇನ್ನು ಶಿರಡಿ ಸಾಯಿಬಾಬಾ ವ್ರತ. ಶಿರಡಿ ಸಾಯಿಬಾಬಾ ಅವರ 9 ಗುರುವಾರದ ವ್ರತವನ್ನ ಹಲವಾರು ಮಂದಿ ಭಕ್ತಿಯಿಂದ ಆಚರಿಸ್ತಾರೆ. ಈ ವ್ರತದಿಂದ ಆಗುವ ಪ್ರಯೋಜನಗಳೆಂದ್ರೆ ಉದ್ಯೋಗ, ವ್ಯಾಪಾರ ಮತ್ತು ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಸಮೃದ್ಧ ಜೀವನ ಲಭಿಸುತ್ತೆ. ಇದರ ಕುರಿತಾಗಿ ಹಲವಾರು ಮಂದಿ ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಸಂತೋಷಿ ಮಾತಾ ವ್ರತ. ಸಂತೋಷಿ ಮಾತಾ ವ್ರತದ ಕಥೆಗಳಲ್ಲಿ ಬಡ ಕುಟುಂಬಗಳು ಸುಖ, ಸಮೃದ್ಧಿ ಪಡೆದ ಉದಾಹರಣೆಗಳು ಲಭಿಸುತ್ತವೆ. ತನ್ನ ಭಕ್ತರಿಗೆ ಒಲಿದರೆ ನಿಧಿಯ ಮೂಲವನ್ನ ಸಂತೋಷಿ ಮಾತಾ ಕರುಣಿಸುತ್ತಾಳೆಂದು ಹೇಳುತ್ತಿದೆ. ಆದ್ರೆ ನಿಧಿ ಸಿಕ್ಕವರು ಮಾತ್ರ ಯಾವತ್ತೂ ಹೇಳುತ್ತಿಲ್ಲ. ಇನ್ನು ಮುಖ್ಯ ವಿಚಾರಕ್ಕೆ ಬರೋಣ. ವ್ರತ ಮಾಡೋದ್ರಿಂದ ನೇರವಾಗಿ ಹಣ ನಮ್ಮ ಕೈ ಸೇರುತ್ತಾ ಅನ್ನೋದಕ್ಕಿಂತ ಅದು ವ್ಯಕ್ತಿಯಲ್ಲಿ ಶಿಸ್ತು, ಧೈರ್ಯ, ಸಕಾರಾತ್ಮಕ ಚಿಂತನೆ, ಪರಿಶ್ರಮದ ಮನೋಭಾವ ಬೆಳೆಸುತ್ತದೆ.
ಈ ಗುಣಗಳು ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಗೆ ಸಹಾಯ ಮಾಡುತ್ತವೆ. ಇವುಗಳನ್ನೆಲ್ಲ ಒಟ್ಟಾಗಿ ದೈವಿ ಗುಣಗಳು, ದೈವಿಕ ಪ್ರಭಾವ ಅಂತ ಕರಿತೀವಿ. ಅಂತೂ ಜೀವನದಲ್ಲಿ ಯಶಸ್ಸು, ಹಣ, ಆಸ್ತಿ, ಕೀರ್ತಿ, ಆರೋಗ್ಯ, ನೆಮ್ಮದಿ ಸಿಗಬೇಕೆಂದ್ರೆ ನಮ್ಮಲ್ಲಿ ಮೊದಲು ದೈವತ್ವವನ್ನ ಅರಿತುಕೊಳ್ಬೇಕು. ನಮ್ಮ ಮನಸ್ಸಿನಾಳದ ಕಾಮನೆಗಳನ್ನ ಸಕಾರಗೊಳಿಸಿಕೊಳ್ಳಬೇಕು. ಮನಸ್ಸೇ ಮುಂದುವರೆದು ಸಕಲವನ್ನ ಕರುಣಿಸುವ ದೇವರಾಗುತ್ತೆ. ಬದುಕಿರುವವರೆಗೂ ನಮ್ಮನ್ನು ರಕ್ಷಿಸುವ ದಯಾಳವಾಗುತ್ತೆ. ಒಂದೇ ರೂಪ, ನಾನಾ ಅವತಾರಗಳಷ್ಟೇ. ಸಮುದ್ರದ ಒಂದು ಹನಿ ಬೇರಾಗೋದಕ್ಕೆ ಹೇಗ್ತಾನೆ ಸಾಧ್ಯ? ಅರಿತುಕೊಂಡಾಗ್ಲೇ ಇಡೀ ಜೀವನವೇ ವ್ರತದಂತಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.